ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಯಾದಗಿರಿ ಜಿಲ್ಲೆ ಶಾಂತಪುರ ಕ್ರಾಸ್ನಲ್ಲಿ ಒಂದು ಭೀಕರ ಅಪಘಾತ ಆಗಿದೆ. ಕಾರು ಮತ್ತು ಖಾಸಗಿ ಬಸ್ಸಿನ ನಡುವೆ ನಡೆದಂತ ಭೀಕರವಾದ ಆಕ್ಸಿಡೆಂಟ್ ಇದು. 6 ಜನ ಈ ಅಪಘಾತದಲ್ಲಿ ಸಜೀವ ದಹನ ಆಗಿದ್ದಾರೆ. ಒಂದೇ ಕುಟುಂಬದ 6 ಜನ ಮೃತಪಟ್ಟಿರೋದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಶಾಂತಪುರ ಕ್ರಾಸ್ನಲ್ಲಿ ನಡೆದಂತ ಘಟನೆ ಇದು. ಬಸ್ಸು ಮತ್ತು ಕಾರಿನ ನಡುವೆ ಆಕ್ಸಿಡೆಂಟ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹೊತ್ತಿ ಉರಿತಾ ಇದೆ. ಕಾರ್ನಲ್ಲಿದ್ದ 6 ಜನ ಸಜೀವ ದಹನ ಆಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿ ಜಿಲ್ಲೆಗೆ ಹೊರಟಿದ್ದಂತ ಖಾಸಗಿ ಬಸ್ ಇದು. ಈ ಕಡೆ ಕಲಬುರಗಿಯಿಂದ ಲಿಂಗಸಗೂರು ಕಡೆಗೆ ಸಾಗ್ತಾ ಇದ್ದಂತಹ ಕಾರಿನ ನಡುವೆ ಅಪಘಾತ ಆಗಿದೆ. ಒಂದೇ ಕುಟುಂಬದ 6 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಬಸ್ಸು ಮತ್ತು ಕಾರು ಎರಡೂ ಹೊತ್ತಿ ಉರಿದಿದೆ. ಕಾರು ಬಸ್ಸಿನ ನಡುವೆ ನಡೆದಂತ ಭೀಕರ ಅಪಘಾತ, ಬೆಂಕಿ ಹೊತ್ತಿ ಉರಿತಾ ಇರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದೆ. ಕಾರ್ನಲ್ಲಿ ಇದ್ದಿದ್ದು ಒಂದೇ ಕುಟುಂಬದ 6 ಮಂದಿ. 6 ಜನ ಮೃತಪಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಶಾಂತಪುರ ಕ್ರಾಸ್ನಲ್ಲಿ ನಡೆದಂತ ಭೀಕರ ಆಕ್ಸಿಡೆಂಟ್ ಇದು. ಕಾರ್ನಲ್ಲಿದ್ದವರೆಲ್ಲ ಮೃತಪಟ್ಟಿದ್ದಾರೆ. ಈ ಭೀಕರ ಆಕ್ಸಿಡೆಂಟ್ ನ ದೃಶ್ಯ, ಅದರ ನಂತರ ಬಸ್ಸು ಮತ್ತು ಕಾರು ಹೊತ್ತಿ ಉರಿತಾ ಇರೋದನ್ನ ದೃಶ್ಯಗಳಲ್ಲಿ ನೋಡಬಹುದು. ಈ ಬಗ್ಗೆ ಮಾತಾಡೋದಕ್ಕೆ ಉಸ್ತುವಾರಿ ಸಚಿವರಾದಂತಹ ಶರಣಬಸಪ್ಪ ದರ್ಶನಾಪುರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ಭೀಕರ ಆಕ್ಸಿಡೆಂಟ್ ಇದು. ಆಕ್ಸಿಡೆಂಟ್ ಗಳನ್ನ ನಾವು ಹೌದು, ಅಲ್ಲಿ ಸುರ್ಪುರ್ ತಾಲೂಕಾ ಸಂತಪುರ್ ಕ್ರಾಸ್ ನಲ್ಲಿ ಒಂದು ಬಸ್ ಮತ್ತು ಒಂದು ಪ್ರೈವೇಟ್ ಗಾಡಿ ಆಕ್ಸಿಡೆಂಟ್ ಆಗಿ ಒಂದು 6 ಜನ ಅಲ್ಲೇ ಸ್ಪಾಟ್ ನಾಗ ತೀರ್ಕೊಂಡ್ರ ಅಂತ ನನಗ ಪೊಲೀಸರು ಮಾಹಿತಿ ಕೊಟ್ರು. ಇಮಿಡಿಯೇಟ್ ಸ್ಥಳಕ್ಕೆ ಅಲ್ಲಿ ಶಾಸಕರು ವೇಣುಗೋಪಾಲ್ ನಾಯ್ಕ ಅವರು ಶಾಸಕರ ಸ್ಥಳದಲ್ಲೇ ಅಲ್ಲಿ ಅದಾರ. ಮಿಕ್ಕಿದವರಿಗೆ ಅಲ್ಲಿ ಹಾಸ್ಪಿಟಲ್ ಇದು ಮಾಡಿ ಕಳಿಸಿದವ್ರಿಗೆ. ಅಲ್ಲ, ಕಾರ್ನಲ್ಲಿದ್ದವ್ರು ಪೂರ್ತಿ ಹೋಗಿದ್ದಾರೆ, ಆದ್ರೆ ಬಸ್ 8 ಜನ ಇದ್ರಂತ್ರಿ ಕಾರ್ನಾಗ. ಅದು ರಾಯಚೂರು ಮೂಲದ ಕಾರ್ ಅಂತ ಹೇಳ್ತಾರ. ಅದ್ರ 6 ಮಂದಿಗೆ 6 ಮಂದಿ ಮರಣ ಹೊಂದಿದ್ದಾರೆ. ಇಬ್ಬರಿಗೆ ಆಸ್ಪತ್ರೆ ಕಳಿಸಿದಾರೆ. ಅಂದ್ರೆ ನಿಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ 8 ಜನ ಇದ್ರು ಅಂತ ಕಾರಲ್ಲಿ? 8 ಜನ ಪೊಲೀಸರ ಇನ್ಫಾರ್ಮೇಶನ್ ಪ್ರಕಾರ. 6 ಜನರು ಡೆತ್ ಆಗಿದೆ, ಇನ್ನಿಬ್ರು ಇದಾರೆ ಅಂತ? ಇಬ್ರು ಇದಾರೆ. ಓಕೆ. ಬಸ್ಸಲ್ಲಿ ಮತ್ತೆ ಪ್ಯಾಸೆಂಜರ್ಸ್ ಬಸ್ನಾಗ ಇದ್ದವ್ರಿಗೆ ಏನಾಗಿಲ್ರಿ, ಅದು ಸ್ವಲ್ಪ ಮುಖಾಮುಖಿ ಡಿಕ್ಕಿ ಏನಾಗ್ಯದ್ರಿ ಅದು ಬಸ್ಸಿಂದು ಮತ್ತೆ ಕಾರಿಂದು. ಓಕೆ. ಅಂದ್ರೆ ಬೆಂಕಿ ಹೊತ್ಕೊಳ್ಳೋದಕ್ಕೂ ಮುಂಚೆ ಬಸ್ಸಲ್ಲಿ ಇದ್ದವ್ರನ್ನ ಆಚೆ ಇಳಿಸಿದ್ದಾರೆ, ಬಟ್ ಕಾರ್ನಲ್ಲಿ ಎಲ್ಲ ಕಾರ್ನಾಗ ಇದ್ದವ್ರು ಎಲ್ಲ ಇಬ್ಬರು ಹೊರಗೆ ಬಂದಾರೆ. 4 ಮಂದಿ ತೀರ್ಕೊಂಡ್ರೆ ಆಕ್ಸಿಡೆಂಟ್ನಾಗೆ. ಉಳಿದವರೆಲ್ಲ ಸೇಫ್, ಯಾರಿಗೆ ಏನಾಗಿಲ್ಲ ಅಂತ ಬಸ್ನಾಗ ಇದ್ದವ್ರಿ. ಓಕೆ. ಫಸ್ಟ್ ಏನು ಅವ್ರದ್ದು ಗುರುತು ಕೂಡ ಪತ್ತೆ ಆಗಿರ್ಲಿಲ್ಲ, ಯಾರು ಏನು ಅಂತ? ಇಲ್ಲ, ರಾಯಚೂರು ಮೂಲದವ್ರು, ಚಿರವಾರ ವಿಲೇಜ್ ಅಂತ ಏನೋ ಹೇಳ್ತಿದ್ರು ನೋಡ್ರಿ. ನನಗೆ ಅಂದಾಜ್ ಮಾಡಲಾಗಿದೆ, ಚಿರವಾರ ವಿಲೇಜ್ ಅಂತಂದು. ಓಕೆ ಓಕೆ. ಈ ಕುಟುಂಬದವ್ರದ್ದೇನ ಸಂಪರ್ಕ ಮಾಡಿದಾರಾ? ಇಲ್ಲ, ಮಾಡಿಲ್ರಿ. ಅಲ್ಲಿ ನಮ್ ಶಾಸಕರು ಅಲ್ಲೇ ಯಾರ್ರಿ, ಅವ್ರ ಜೊತೆ ಸಂಪರ್ಕದಾಗ ಯಾರ್ರಿ ಎಲ್ಲಾರು. ವೇಣುಗೋಪಾಲ್ ನಾಯ್ಕ ಅವರು ಅಲ್ಲೇ ಅದಾರ, ಅವ್ರ ಕ್ಷೇತ್ರದಾಗ ಆಗ್ಯದಲ್ರಿ. ನಾನು ಸ್ವಲ್ಪ ಹಳ್ಳಿಯಾಗ ದೂರಿನ್ರಿ, ಅದಕ್ಕೆ ಹೆಂಗ್ ಮಾಹಿತಿ ಬಂತು, SP ಅವ್ರ ಮಾಹಿತಿ ಕೊಟ್ರು. ಓಕೆ. ನೀವೇನಾದ್ರೂ ಫೋನ್ ಮಾಡೋರು ಇದೀರಾ ಕುಟುಂಬಕ್ಕೆ? ಯಾಕಂದ್ರೆ ಇಲ್ಲ ನೋಡಮ್ಮ, ಅಲ್ಲಿ ನಮ್ಮ ಶಾಸಕರು ಮಾತಾಡ್ತೀವಿ ಅಂತಂದಾರ್ರಿ. ಅವ್ರು ಯಾರ್ಯಾರು ಏನಾಗಿದೆ ಪೂರಾ ಕುಟುಂಬದವ್ರು ಏನ್ ಫ್ರೆಂಡ್ಸ್ ಯಾರೋ ಗೊತ್ತಿಲ್ಲ. ಬಟ್ ನನಗೂ ಅದು ಅಲ್ಲಿ ಆ ಟೈಮ್ನಾಗ ಅವ್ರಿಗೆ ಮೊದಲು ರಕ್ಷಣೆ ಮಾಡ್ಲಂತ ನಾವು ಏನು ಮಾತಾಡ್ಲಕ್ ಹೋಗಿಲ್ಲ. ಮೊದಲ ಕೆಲಸ ಆಗ್ಬೇಕಲ್ಲ. ಈಗೇನಾದ್ರೂ ಸರ್ ರಿಪೋರ್ಟ್ ತಗೊಂಡಿದ್ದೀರಾ? ಅಂದ್ರೆ ಹೇಗಾಯ್ತು ಆಕ್ಸಿಡೆಂಟ್ ಅಲ್ಲಿ? ಪ್ರತ್ಯಕ್ಷದರ್ಶಿಗಳು ಅವ್ರದ್ದೇನಾದ್ರು? ಅದೇ ಇದು ಮುಖಾಮುಖಿ ಡಿಕ್ಕಿ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟರು. ಅದು ಓಕೆ ಓಕೆ. ಮತ್ತೆ ಅದು ಏನ್ರ ಮಾಹಿತಿ ತಗೊಂಡು ತಿಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರು ಮತ್ತು ಬಸ್ಸಿನ ನಡುವೆ ನಡೆದಂತ ಭೀಕರ ಆಕ್ಸಿಡೆಂಟ್. ಉಸ್ತುವಾರಿ ಸಚಿವರು ಮಾತಾಡಿದ್ರು. ಕಾರ್ನಲ್ಲಿ ಒಟ್ಟು 8 ಜನ ಇದ್ರಂತೆ, 6 ಜನ ಮೃತಪಟ್ಟಿದ್ದಾರೆ, 2 ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಸಚಿವರು ಹೇಳ್ತಾ ಇದ್ರು, ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಂತ. ಇನ್ನು ಬಸ್ನಲ್ಲೂ ಕೂಡ ಪ್ಯಾಸೆಂಜರ್ ಇದ್ರು, ಆದ್ರೆ ಯಾರಿಗೂ ಏನು ಆಗಿಲ್ಲ, ಬಚಾವ್ ಆಗಿದ್ದಾರೆ. ಕಾರ್ನಲ್ಲಿ ಸಜೀವ ದಹನಗೊಂಡ ಕುಟುಂಬಸ್ಥರ ಮಾಹಿತಿ ಪತ್ತೆ ಆಗಿದೆ. ರಾಯಚೂರು ಸಿರವಾರ ತಾಲೂಕು ಪಂಚಾಯಿತಿ ಸದಸ್ಯ ಕೃಷ್ಣ ನಾಯ್ಕ್, ಪತ್ನಿ, ಮಗಳು, ಅಳಿಯ, 2 ಮೊಮ್ಮಕ್ಕಳು ಸೇರಿದಂತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. 8 ಜನ ಕಾರ್ನಲ್ಲಿದ್ದಿದ್ದು, 6 ಜನ ಸಜೀವ ದಹನ ಆಗಿದ್ದಾರೆ. ಭೀಕರ ಅಪಘಾತದಲ್ಲಿ ಕಾರ್ನಲ್ಲಿದ್ದ 8 ಜನರ ಪೈಕಿ 6 ಜನ ಮೃತಪಟ್ಟಿದ್ದಾರೆ.
ಕೃಷ್ಣ ನಾಯಕ್ 52 ವರ್ಷ, ಅವರ ಪತ್ನಿ ಅನಂತಕಲಾ, ಅಳಿಯ ಶರಣಪ್ಪ, ಮಗಳು ನಿಸರ್ಗ 30 ವರ್ಷ, 3 ವರ್ಷದ ಮೊಮ್ಮಗ ಸಿದ್ಧಾರ್ಥ್, ಸಂಬಂಧಿ ಶಶಿಕಲಾ ಅಂತ ಮೃತಪಟ್ಟಿರೋದು. ಒಟ್ಟು 8 ಜನ ಇದ್ದಂತ ಕಾರು ಖಾಸಗಿ ಬಸ್ ಒಂದಕ್ಕೆ ಮುಖಾಮುಖಿ ಡಿಕ್ಕಿ ಆಗಿದೆ. ಡಿಕ್ಕಿ ಕೊಡದ ರಭಸಕ್ಕೆ ಬೆಂಕಿ ಹೊತ್ಕೊಂಡಿದೆ. ಸುರಪುರ ಶಾಸಕರಾಗಿರುವಂತ ರಾಜಾ ವೇಣುಗೋಪಾಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ಈಗ ತಾನೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು, ಅಲ್ಲಿ ಎಲ್ಲ ಶಾಸಕರೇ ನೋಡ್ಕೋತಾ ಇದ್ದಾರೆ, ಮಾಹಿತಿ ಸಿಕ್ಕಿದೆ ಅಂತ. ಸೊ ಏನೇನು ಇನ್ಫಾರ್ಮೇಷನ್ ಸಿಗ್ತಿದೆ ಸರ್? ಸ್ಪಾಟಿಗೆ ಹೋಗಿದ್ದೆ. ಕಾರ್ ಹೋಗ್ಬಿಟ್ಟು ಬಸ್ಸಿಗೆ ಹೋಗಿ ಡಿಕ್ಕಿ ಆಗಿದೆ. ಬೆಳಿಗ್ಗೆ 9:30 ಸುಮಾರು. ಟೈರ್ ಏನೋ ಬ್ಲಾಸ್ಟ್ ಆಗಿದೆ. ಅಲ್ಲಿ ಬಸ್ಸಿಂದ ಏನೋ ಹೊರಗಡೆ ಬಂದ್ರಲ್ಲ, ಅದೇನು ಹೊಗೆ ಬರ್ತಿತ್ತಂತೆ. ಹಿಂದ್ಗಡೆಯಿಂದ ಎಮರ್ಜೆನ್ಸಿ ಎಕ್ಸಿಟ್ ಅನ್ನ ಇದ್ ಮಾಡಿ ಹೊರಗಡೆ ಬಂದಿದ್ದಾರೆ. ಉಳಿದಿರೋರು ಹೇಳ್ತಾ ಇದ್ರು, ಬಸ್ಗೆ ಬಂದ್ಬಿಟ್ಟು ಅದೇನೋ ಟೈರ್ ಏನೋ ಬ್ಲಾಸ್ಟ್ ಆಗಿದೆ ಕಾರಿಂದು, ಆಗ್ಬಿಟ್ಟು ಅದಕ್ಕೆ ಬಂದು ಡಿಕ್ಕಿ ಆಗಿದೆ. 9 ಜನ ಇದ್ರು, 2 ಮಕ್ಕಳು, ಎಲ್ಲರೂ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ. ಮಕ್ಕಳು 2 ಹಾಸ್ಪಿಟಲ್ ಕಳಿಸಿದೀವಿ. ಗುಲ್ಬರ್ಗಕ್ಕೆ ರೆಫರ್ ಮಾಡಿದ್ದಾರೆ. ಒಬ್ರು ನಮ್ಮ ಕಾಂಗ್ರೆಸ್ ಕೌನ್ಸಿಲರ್, ರಾಯಚೂರು ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ, ಅವರು ಕೌನ್ಸಿಲರ್. ಅವ್ರ ಫ್ಯಾಮಿಲಿ ಟೋಟಲ್ ಎಲ್ಲ ಡೆತ್ ಆಗಿದೆ. ಮಕ್ಕಳಷ್ಟೇ ಇನ್ನು ಹಾಸ್ಪಿಟಲ್ ಅಲ್ಲಿ ಇದಾರೆ, ಕ್ರಿಟಿಕಲ್ ಇದೆ ಅಂತ ಮಾಹಿತಿ ಬಂದಿದೆ. 2 ಮಕ್ಕಳು ಹಾಸ್ಪಿಟಲೈಸ್ ಆಗಿರೋದು? ಹೌದು. ಎಷ್ಟು 8 ಜನ ಇದ್ರೆ 9 ಜನ ಕಾರಲ್ಲಿ? 9 ಜನ ಮೇಡಮ್. ಹೋಗಿದ್ದೆ, ಸ್ಪಾಟ್ಗೆ ಹೋಗಿದ್ದೆ. ಫುಲ್ ಮಕ್ಕಳು ಬಚಾವಾಗಿದ್ದಾರೆ ಅಂದ್ರೆ 7 ಜನ ಡೆತ್ ಆಗಿದೆ ಹಂಗಾದ್ರೆ? 7 ಜನ ಡೆತ್ ಆಗಿದೆ, ಸ್ಪಾಟ್ ಅಲ್ಲೇ ಡೆತ್ ಆಗ್ಬಿಟ್ಟಿದೆ. ಓಕೆ. ಸೊ ಹಾಗಾದ್ರೆ ಅವ್ರದ್ದು ಗುರುತು ಪತ್ತೆ ಮಾಡೋದು ಬಹಳ ಕಷ್ಟ ಆಯ್ತು. ಡ್ರೈವರ್ ಸೀಟ್ ಅಲ್ಲಿ, ಕಾರಲ್ಲಿ ಬಸ್ಸಲ್ಲಿ ಇರೋರ್ಗೆ ಏನೂ ಆಗಿಲ್ಲ. ಕಾರಲ್ಲಿ ಇರೋರಂತೂ ಟೋಟಲ್ ಡ್ರೈವಿಂಗ್ ಸೀಟ್ ಪಕ್ಕದಲ್ಲಿ ಸೀಟ್ ಇರೋರಂತೂ ಪೂರ್ತಿ ಯಾರು ಗುರುತು ಸಿಕ್ಕಿಲ್ಲ. ವೆಹಿಕಲ್ ನಂಬರ್ ನೋಡಿ ಅದನ್ನ ಪತ್ತೆ ಹಚ್ಚಿದಾಗ ಅದು ನಮ್ಗೆ ಮಾಹಿತಿ ಬಂದಿರೋದು ಇದು. ಓಕೆ. ಅಂದ್ರೆ ಬೆಂಕಿ ಹೊತ್ಕೊಂಡು ಅವರು ಸುಟ್ಟು ಇದಾಗಿರೋದಾ, ಅಥವಾ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಕಾರಿಂದ ಹೊರಗಡೆ ಬಂದಿದ್ರೆ ಏನಾದ್ರು ಬಚಾವಾಗ್ತಿದ್ರ, ಅಥವಾ ಅಷ್ಟು ಇಂಜುರಿ? ಅದು ಬೆಂಕಿ ಎತ್ಕೊಂಡ್ಬಿಡ್ತಾ. ಬಸ್ ಅಲ್ಲಿ ಇರೋರು ಹೊರಗಡೆ ಬಂದು ಅವ್ರನ್ನ ಹೊರಗಡೆ ತೆಗೆಯೋಷ್ಟೊತ್ತಿಗೆ. ಬಟ್ ಬಸ್ ಅಲ್ಲಿ ಇದ್ದವ್ರಿಗೆ ಏನೂ ಆಗಿಲ್ಲ? ಪ್ಯಾಸೆಂಜರ್ ಇದ್ರು ಬಸ್ ಅಲ್ಲಿ ಇದ್ದವ್ರಿಗೆ ಏನೂ ಆಗಿಲ್ಲ. ಮೇನ್ ಕಾರಣ ಸ್ವಲ್ಪ ಗುಡ್ಡ ಪ್ರದೇಶ, ಆಮೇಲೆ ರೋಡ್ ಸ್ವಲ್ಪ ವೈಡ್ ಇಲ್ಲ. ನಾವು ಕೇಂದ್ರ ಇದು ಸೆಂಟ್ರಲ್ ಗವರ್ಮೆಂಟ್ಗೆ ಬಹಳಷ್ಟು ಸರಿ ಲೆಟರ್ನು ಬರ್ತಿದ್ವಿ. ನಮ್ಮ MP ಅವರು, ರಾಯಚೂರು MP ಅವರು ಕುಮಾರ್ ನಾಯಕರು, ಅವರುನು ಬಹಳಷ್ಟು ಟ್ರೈ ಮಾಡ್ತಾ ಇದಾರೆ. ಈ ರೋಡ್ ವೈಡ್ನಿಂಗ್ ಮಾಡೋದು ಬಹಳ ಮುಖ್ಯ ಇದೆ. ಯಾಕಂದ್ರೆ ಇದು ಒಂದೇ ಅಲ್ಲ, ಈ ತರ ಅಪಘಾತಗಳು ಇಷ್ಟು ಡೆತ್ ಆಗಿಲ್ಲ, ಆದ್ರೂ ಒಬ್ರು ಅದು ಬಹಳಷ್ಟು ಆಕ್ಸಿಡೆಂಟ್ ಗಳು ಆಗ್ತಾ ಇದೆ. ನಾನು ಸಹಿತ ಬಹಳಷ್ಟು ಲೆಟರ್ ಬರ್ತಿದ್ದೀನಿ. ನಮ್ಮ MP ಅವರುನು ಇದ್ ಮಾಡ್ಯಾರ. ಮೊನ್ನೆ ರೀಸೆಂಟ್ ಆಗಿ ಬೈಕ್ನು ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ ಇಂಜುರಿ ಆಗಿದ್ದಾರೆ, ಅವರು ಹೆಲ್ತ್ ಸ್ಟೇಬಲ್ ಇರ್ಲಿ, ಆದಷ್ಟು ಬೇಗ ಕ್ಯೂರ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.